ಹಾಯ್ ಫ್ರೆಂಡ್ಸ್, ನಾನು ಲೋಹಿತ್ ಜೆ ಸಿ ಕೇರ್ಪಡೆ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಜಮೀನು ಹತ್ರ ಬಂದಿದೆ ನೋಡಿ. ಇದು ನಮ್ಮ ತೋಟ. ಇದು ಸುಮಾರು ಒಂದು 100-120 ಗಿಡ ನೆಟ್ಟಿದ್ದೀವಿ. ಇದರಲ್ಲಿ ಒಂದು 40 ಮರಗಳು ಒಂಬಳೆ ಹೊಡೆದಿದೆ ನೋಡಿ. ಈ ಥರ ಒಂಬಳೆ ಹೊಡೆದಿದೆ. ಸುಮಾರು ಒಂದು 5-6 ಮರಗಳು ಎಳ್ನೀರು ಕೂಡ ಬಿಟ್ಟೈತೆ. ನಮಗೇನಪ್ಪ ತುಂಬ ಖುಷಿ ಅಂತರದು. 8 ವರ್ಷ ಆಯಿತು ಈ ಥರ ಒಂಬಳೆ ನೋಡೋಕ್ಕೋಸ್ಕರ. ಈ 8 ವರ್ಷ ಅಂದರೆ ಇದು ಯಾವ ಥರ ಅಂದರೆ, ಎಲ್ಲ ನಮ್ಮ ಅಪ್ಪರು ಹೇಳ್ತಾಯಿದ್ರು, ತೋಟ ಮಾಡಬೇಕು ಅಂದರೆ ಸುಮ್ಮನೆ ಇಲ್ಲಿ 3 ವರ್ಷ 4 ವರ್ಷದ ಮರ ನೆಡಬಾರ್ದು ಅಂತ. ಇಲ್ಲಿ ನಮ್ಮ ಸೈಡಲ್ಲಿ ಎಲ್ಲೋ ಹಳ್ಳ ಮರ ಅಂತ ಹೇಳ್ತಾರೆ, ಹಿಂದೆ ನೆಟ್ಟಿದ ಮರಗಳು. ಅದರಲ್ಲಿ ತಳ್ಳಿಳ್ಕಿ 2 ವರ್ಷ ತಗೋಗಿ ಅಂತ ಕೆಲವು ಒಗ್ಗಾಕಿರೋ ಮೊಳಕೆ ಕಡ್ದು 1 ವರ್ಷ 2 ವರ್ಷ ಆದಮೇಲೆ ತಗೊಂಬಂದು ಭೂಮಿಗೆ ನೆಟ್ಟು ಅವನ್ನ ಮಾಡಿರೋದು. ಅವು ನೆಟ್ಟಿರೋ ಗಿಡಗಳು ಇವತ್ತು 8 ವರ್ಷ ಆದಮೇಲೆ ತುಂಬ ಖುಷಿ ಆಯ್ತಿದೆ. ಈ ತೋಟ ಮಾಡೋಕ್ಕೆ ನಾನು ನಮ್ಮ ಅಣ್ಣ ತುಂಬ ಕಷ್ಟಪಟ್ಟಿದ್ವಿ. ನಿಮಗೆ ಗೊತ್ತಲ್ವ, ಒಂದು ಮರ ಬೆಳೆಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ. ನಮಗೂ ಅದೇ ಹೇಳ್ತಿದ್ವಿ. ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ನೋಡಿ, ಇಲ್ಲೊಂದು ಮರ ಸುಮಾರು 7 8 ವರ್ಷ ಆಗಿತ್ತು. ಈಗ ಒಂದು 3-4 ತಿಂಗಳಿಂದ ಹುಳ ಬಿದ್ದುಬಿಟ್ಟಿತ್ತು. ಹುಳ ಬಿದ್ದಿತ್ತಲ್ಲ ಅಂತ ಏನು ಮಾಡೋಕ್ಕೆ ಹೋಗ್ಲಿಲ್ಲ. ಸುಮ್ಮನೆ ಒಂಥರ ಔಷಧಿ ಹೊಡೆದ್ಬಿಟ್ಟು ಸುಮ್ಮನೆ ಅದಾದಮೇಲೆ ಒಂದು 2 ತಿಂಗಳಾದ್ಮೇಲೆ ಬಿದ್ದೋದ್ಮೇಲೆ ಅವ್ರು ಎಲ್ಲ ಹೇಳ್ತಾಯಿದ್ರು, ಹಿರಿಕರು ಬಂದು ಅದಕ್ಕೆ ಬೆಂಕಿ ಇಟ್ಟು ಹುಳಗಳು ಮುಂದೆ ಇನ್ನೊಂದು ಮರಗಳಿಗೆ ಹೊಂಟೋಗ್ಬಿಡುತ್ತೆ ಅಂತ. ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದು, ಅದು ನಮ್ಗೆ ಗೊತ್ತಿತ್ತಿಲ್ಲ. ಯಾಕೆ ಅಂದರೆ ಈ ತೋಟಕ್ಕೆಲ್ಲ ಫುಲ್ಲು ರಾಗಿ ಹಾಕಿದ್ದು. ಈ ರಾಗಿ ಹಾಕಿರೋದ್ರಿಂದ ಬೆಂಕಿ ಇಟ್ಟಿಲ್ಲ. ಹುಳಗಳು ನಾವು ಸುಳ್ಳು ಮುಂದಕ್ಕೆ ಹೋಗುತ್ತೆ ಅನ್ನೋದು ತಪ್ಪು ತಿಳ್ಕೊಬೇಡಿ. ನಿಜವಾಗ್ಲೂ ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ಉದಾಹರಣೆ ತೋರಿಸ್ತೀನಿ ನೋಡಿ. ಯಾಕೆ ಅಂದರೆ, ಆ ಮರಗಳಿಂದ ಒಂದು ಮರ ಬಿಟ್ಟು ಇಲ್ಲಿ ನೋಡಿ, ಇನ್ನೊಂದು ಮರ ಬಿಟ್ಟು, ಆ ಮರದಿಂದ ಇನ್ನೊಂದು ಮರ ಬಿಟ್ಟು ಇನ್ನೊಂದು ಮರಕ್ಕೆ ಹೋಯ್ತವೆ ಅನ್ನೋದಕ್ಕೆ ಉದಾಹರಣೆ ನೋಡಿ ತೋರಿಸ್ತೀನಿ ಯಾವ ಥರ ಆಗೈತೆ ಅಂತ ನೋಡಿ. ಇನ್ನೊಂದು ಮರಕ್ಕೆ ಹೋಗಿದೆ. ದಯವಿಟ್ಟು ಯಾರು ಕೂಡ ನಮ್ಮ ಥರ ತಪ್ಪು ಮಾಡ್ಕೋಬೇಡಿ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಆದರೆ ಈ ಥರ ಒಂದು ಮರದಿಂದ ಇನ್ನೊಂದು ಮರ ಅಂದರೆ ಒಟ್ಟು ಟೋಟಲ್ಲು ಇದಲ್ದೇ ಇನ್ನೂ 2 ಮರಕ್ಕೆ ಇದೇ ಥರ ಆಗೈತೆ. ದಯವಿಟ್ಟು ಯಾರು ಕೂಡ ನಮ್ಮಂಗೆ ತಪ್ಪು ಮಾಡ್ಕೋಬೇಡಿ. ಅವು ಹುಳ ಬಿದ್ದು ಅದಕ್ಕೆ ಏನು ಬೇಕು ಪರಿಹಾರ ಅದು ಮಾಡಿ, ಔಷಧಿ ಹೊಡಿಬೇಕಾ, ಏನು ಹಾಕ್ಬೇಕು ಅದು ಮಾಡಿ. ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ದಿನ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಅದಕ್ಕೋಸ್ಕರ ನಿಮಗೋಸ್ಕರ ಮಾಡಿದ್ದೀನಿ.